ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸೌಮ್ಯ. ಸೌಮ್ಯ ಅವರೇ, ಬಹಳ ಸಂತೋಷ. ಏನು ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ? ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತೀನಿ. ಕಂಪ್ಯೂಟರ್ ಆಪರೇಟರ್. ಹಾಂ. ಚಿಟ್ಟೆಗಳ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಟಿದ್ದೀರಿ. ಬಹಳ ಸಂತೋಷ. ಸೌಮ್ಯ ಅವರೇ, ಈ ಚಿಟ್ಟೆಗಳು ಆತ್ಮರಕ್ಷಣೆಗೆ ಏನು ಮಾಡುತ್ತೆ? ಚಿಟ್ಟೆಗಳಲ್ಲಿ 2 ಥರ ಚಿಟ್ಟೆಗಳಿರುತ್ತೆ. ಒಂದು ವಿಷದ ಚಿಟ್ಟೆ, ಇನ್ನೊಂದು ವಿಷ ಅಲ್ಲದ ಚಿಟ್ಟೆ ಇರುತ್ತದೆ. ಒಂದು ಜೀವಿ ಅಂದ ಮೇಲೆ ಅದು ತನ್ನ ಆತ್ಮರಕ್ಷಣೆಯ ತಂತ್ರಗಳನ್ನು ರೂಪಿಸ್ಕೊಳ್ಳುತ್ತೆ. ಇದು ಸಹಜವಾದದ್ದು. ಅವುಗಳಲ್ಲಿ ಮುಖ್ಯವಾದದ್ದು ಅಂದರೆ ಮುಲ್ಲೇರಿಯನ್ ಕೆಮೋಫ್ಲೇಜ್ ಅಥವಾ ಛದ್ಮವೇಷ ಅಂತ ಹೇಳ್ತೇವೆ. ಉದಾಹರಣೆಗೆ, ಚಿಟ್ಟೆಗಳಲ್ಲಿ ಕೆಲವು ಚಿಟ್ಟೆಗಳು ವಿಷಪೂರಿತವಾದದ್ದು. ಆ ಚಿಟ್ಟೆಗಳನ್ನೇನಾದರೂ ಹಕ್ಕಿ ತಿಂದರೆ ಹಕ್ಕಿ ಸಾಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಕ್ಕಿಗಳಿಗೆ ಗೊತ್ತಿರುತ್ತೆ ಯಾವ ಚಿಟ್ಟೆನ ತಿನ್ನಬಹುದು, ಯಾವ ಚಿಟ್ಟೆನ ತಿನ್ನಬಾರ್ದು ಅಂತ. ಹಾಗಾಗಿ ಕೆಲವು ಬುದ್ಧಿವಂತ ಚಿಟ್ಟೆಗಳು ಏನು ಮಾಡುತ್ತಂದರೆ, ಆ ವಿಷದ ಚಿಟ್ಟೆಗಳು ಹೇಗಿರುತ್ತೋ ಹಾಗೇ ತಮ್ಮ ಬಣ್ಣಗಳನ್ನೆಲ್ಲ ಬದಲಾಯಿಸ್ಕೊಳ್ಳುತ್ತೆ. ಆವಾಗ ಹಕ್ಕಿಗಳು ಬಂದು, ಅಯ್ಯೋ ವಿಷದ ಚಿಟ್ಟೆನಪ್ಪ ಇದನ್ನು ತಿನ್ನೋಕ್ಕೆ ಹೋಗಬಾರ್ದು, ತಿಂದರೆ ನಾನು ಸತ್ತೋಗ್ತೀನಿ ಅಂತ ಹೆದರಿಕೊಂಡು ಹೋಗುತ್ತೆ. ಹೀಗೆ ವಿಷ ಇರೋ ಚಿಟ್ಟೆಗಳನ್ನು ಅನುಕರಿಸಿ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುತ್ತೆ ಕೆಲವು ಜಾತಿ ಚಿಟ್ಟೆಗಳು. ಇದಿರಿ ನೋಟ, ಸವಿತಾ ಬಲ್ನಾಡಿ ಬರೆದಂಥ ಪುಸ್ತಕ ಸೌಮ್ಯ ಅವರಿಗೆ ಕೊಡ್ತಾ ಇದ್ದೇನೆ. ನಮ್ಮ ಶಾಲಾ ದಿನಗಳಲ್ಲಿ ನಾವು ಓದಿರ್ತೇವೆ ಚಿಟ್ಟೆಗಳ ಜೀವನ ಚಿತ್ರವನ್ನು. ಬರೀ ಚಿತ್ರಗಳ ಮೂಲಕ ನೋಡಿದ್ವಿ ನಾವು ಚಿಟ್ಟೆಯ ಜೀವನ ಚರಿತ್ರವನ್ನು. ಈಗ ನೇರವಾಗಿ ಅವುಗಳ ಜೀವನ ಚರಿತ್ರೆಯ ವಿವಿಧ ಹಂತಗಳನ್ನು ನೋಡೋಕ್ಕೆ ಪ್ರಯತ್ನ ಪಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಜಾನ್ ಅಂತ. ಬನ್ನರ್ಘಟ್ಟ ಬಯಲಜಿ ಪಾರ್ಕ್ಲ ಲ್ಯಾಬ್ ಅಸಿಸ್ಟೆಂಟ್ ಚಿಟ್ಟೆ ಪಾರ್ಕ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹಾಂ. ಲ್ಯಾಬ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ನಮಗೆ ಚಿಟ್ಟೆಗಳ ಬದುಕಿನ ಬೇರೆ ಬೇರೆ ಹಂತಗಳಿರುತ್ತಲ್ಲ, ತೋರಿಸ್ಕೊಡ್ತೀರಾ? ತೋರಿಸ್ತೀವಿ ಸರ್. ಮೊದಲನೇ ಹಂತ ಯಾವುದು ಸರ್? ಫಸ್ಟ್ ಇದು ಕಾಮನ್ ಕೇಸ್ಟರ್ ಅಂತ. ಹಾಂ. ಇದು ನಾವು ಏನು ಮಾಡ್ತೀವಿ ಅಂದರೆ, ಅಲ್ಲಿ ಲಾಬಿ ಇದೆ ಸರ್. ಹಾಂ. ಅಲ್ಲಿ ಎಗ್ಲೈನ್ ಮಾಡಿ, ಎಗ್ಲೈನ್ ಆದಮೇಲೆ 7 ಡೇಸ್ಲ ಇದು ಹೆಚ್ಚಾಗಿದೆ. ಫಸ್ಟ್ ನೋಡಿ ಸರ್, ಇಲ್ಲಿ ಎಗ್ ಇದೆ. ಎಕ್ಕಿದಿಲ್ವ ಸರ್? ಈ ಎಕ್ಕನ್ನು ಸಪ್ರೇಟಾಗಿ ಡಿವೈಡ್ ಮಾಡಿ ಪಾರ್ಟ್ ಸಮೇತ ತಂದು ಇಟ್ಟಿದ್ರೆ ಇದು 7 ಡೇಸ್ಲ ಈ ಲಾರ್ವಾ ಹೆಚ್ಚಾಗುತ್ತೆ. ಹೆಚ್ಚಾದ್ಮೇಲೆ ಒಂದು ನಿಮಿಷ ಹೋಗೋಣ. ಇದು ಮೊಟ್ಟೆಗಳು. ಹೌದು ಸರ್. ಇದು ಹರಳು ಗಿಡ, ಕ್ಯಾಸ್ಟರ್ ಅಂತ ಹೇಳ್ತೀವಿ. ಹರಳೆಣ್ಣೆ ಮಾಡ್ತೀವಿ ಗಿಡದ ಬೀಜದಿಂದ. ಇಲ್ಲಿ ಮೊಟ್ಟೆಗಳನ್ನ ಇಟ್ಟಿದೆ. ಹೌದು ಸರ್. 7 ದಿವಸ ಬೇಕು ಇದು ಮೊಟ್ಟೆ ಹೊಡೆಯಕ್ಕೆ. ಮೊಟ್ಟೆ ಹೊಡೆಯಕ್ಕೆ 7 ದಿವಸ ಬೇಕು. ಮೊಟ್ಟೆ ಹೊಡೆದ ಮೇಲೆ ಏನಾಗುತ್ತೆ? ಆ ಲಾರ್ವನ್ನ ಕಲೆಕ್ಟ್ ಮಾಡಿ ಈ ಬಾಕ್ಸ್ಗೆ ಶಿಫ್ಟ್ ಇದನ್ನ ನಾವು ಕಂಬಳಿ ಹುಳ ಅಂತ ಕರಿತೀವಿ, ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ. ಆದ್ರೆ ತಮಾಷೆ ನೋಡಿ, ಈ ಕ್ಯಾಟರ್ಪಿಲ್ಲರ್ಗೂ ಎಲೆಗೂ ವ್ಯತ್ಯಾಸವೇ ಕಾಣ್ತಾ ಇಲ್ಲ. ಎರಡೂ ಹಸಿರು ಬಣ್ಣಕ್ಕೆ ಇದೆ. ಹೌದು ಸರ್. ತನ್ನನ್ನು ತಾನು ಕಾಪಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ತಂತ್ರ. ಅಟ್ಯಾಕ್ ಮಾಡಕ್ ಬಂದ್ರೆ ಎಲೆ ಅಡಿಲ್ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಕೆಳಗೆ ಹೋಗ್ಬಿಡುತ್ತೆ. ಏನೇನು ತಿನ್ನುತ್ತೆ ಅದನ್ನ ಸರ್? ಈ ಕಾಮನ್ ಮರ್ಮನ್ ಬಂದು ಕರಿಬೇವಿನ ಸೊಪ್ಪು ಮಾತ್ರ, ಕರಿಪತ್ತ ಮೇಲೆ ಮಾತ್ರ ಬರುತ್ತೆ ಸರ್. ಕರಿಬೇವಿನ ಸೊಪ್ಪು ಮೇಲೆ ಮಾತ್ರ ಬರುತ್ತೆ, ಬೇರೆ ಸೊಪ್ಪು ತಿನ್ನಲ್ಲ. ಸಪೋಸ್ ಈ ಸೊಪ್ಪು ಸಿಕ್ಕಿಲ್ಲ ಅಂದ್ರೆ ಅದು ಹುಡ್ಕೊಂಡು ಎಲ್ಲಿ ಸಿಗುತ್ತಾ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ವಾಕ್ ಮಾಡ್ಕೊಂಡು ಹೋಗುತ್ತೆ ಸರ್. ಒಂದ್ ದಿನಕ್ಕೆ 2 ಕಿಲೋಮೀಟರ್ ವಾಕ್ ಮಾಡುತ್ತೆ ಅದು ಸರ್. ಸೊಪ್ಪೆಲ್ಲ ತಿಂದಾದ್ಮೇಲೆ ಫಸ್ಟ್ ಪೀಪ ಹಿಂಗಾಗುತ್ತೆ ಸರ್. ನೋಡಿ ಸರ್, ಇದು ಕೋಶ ಅಂತೀವಿ. ಇದು ಆದ್ಮೇಲೆ ಒಂದು 2 ಅವರ್ ಬಿಟ್ಟು ನೋಡಿದ್ರೆ ಈ ತರ ಆಗುತ್ತೆ ಸರ್. ಅದು ಸೆಲ್ ತರ ಆಗುತ್ತೆ, ಹಿಂಗಾಗುತ್ತೆ. ಲಾರ್ವಾ ಚೇಂಜ್ ಮಾಡುವಾಗನೇ ಈ ಪೀ ಪಾರ್ಟ್ಸ್ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ಈ ಬಾಕ್ಸ್ ಹಾಕಿ ಸಪರೇಟ್ ಡಿವೈಡ್ ಮಾಡಿ ಇರ್ತೀವಿ ಒಂದ್ ಸೈಡ್. ಇದೆಲ್ಲ ಬೇರೆ ಬೇರೆ ಮಾಡಿ ಇಟ್ಟಿರ್ತೀವಿ. ಇದನ್ನು 15 ಡೇಸ್ ಎಲ್ಲ ಬರುತ್ತೆ ಸರ್ ಚಿಟ್ಟೆ. ಅಂದ್ರೆ ಈ ಹಂತದಿಂದ ಚಿಟ್ಟೆ ಹಂತ ತಲುಪಬೇಕಾದ್ರೆ 15 ದಿನ ಬೇಕು. 15 ದಿನ ಬೇಕು ಸರ್. ಆ ಸಮಯದಲ್ಲಿ ಊಟ ತಿಂಡಿ ಬೇಡವಾ? ಏನು ಬೇಡ ಸರ್, ಅದಕ್ಕೆ ಏನು ಬೇಡ. ಸೊ ಅದು ಈ ಹಂತದಲ್ಲಿ ಇರೋವಾಗ್ಲೇನೆ ಸಾಕಷ್ಟು ಹೊಟ್ಟೆ ತುಂಬ ಎಷ್ಟು ಬೇಗ ಅಷ್ಟು ಊಟ ಮಾಡಿ ಸ್ಟೋರ್ ಮಾಡ್ಕೊಳ್ತೀವಿ ಸರ್. ಅದು
ಚಿಟ್ಟೆ ಆಗೋವರೆಗಿಲ್ಲ ಅದು ಊಟ ಏನು ಬೇಕಾಗಲ್ಲ. ಅದು ಪೀಪ್ ಆದ್ಮೇಲೆ ಸರ್ ಇದು ಒಂದು 15 ಡೇಸ್ ವೇಟಿಂಗ್ ಇರುತ್ತೆ. 15 ಡೇಸ್ ಆದ್ಮೇಲೆ ಪೀಪ್ ಅಂದ ಹೊರಗೆ ಬರುತ್ತೆ, ಚಿಟ್ಟೆ ಬರುತ್ತೆ. ನೋಡಿ ಸರ್, ಸೆಕೆಂಡ್ ಬಂದು ಇದು ಬ್ಲೂ ಮರ್ಮನ್ ಲಾರ್ವಾ ಅಂತ, ಮಹಾರಾಷ್ಟ್ರ ಸ್ಟೇಟ್ ಬಟರ್ಫ್ಲೈ. ಈ ಲಾರ್ವಾ ನೋಡಿದ್ರೆ ಸರ್, ಇದು ಕಾಮನ್ ಮರ್ಮನ್. ಈ ಲಾರ್ವಾ ಈ ಸೊಪ್ಪು ತಿನ್ನಲ್ಲ. ಈ ಲಾರ್ವಾ ಕರ್ಬಿನ ಸೊಪ್ಪು ತಿನ್ನಲ್ಲ. ನಿಂಬೆ ಸೊಪ್ಪು ಸರ್, ಲೆಮನ್ ಸೊಪ್ಪು ಮಾತ್ರ ತಿನ್ನುತ್ತೆ. ಬೇರೆ ಸೊಪ್ಪು ಕೊಟ್ರೆ ತಿಂದಿಲ್ಲ. ಬಟ್ ಅಲ್ಲೇ ಉಪವಾಸದಿಂದ ಸೆತ್ತು ಹೋಗ್ಬಿಡುತ್ತೆ. ಉಪವಾಸ ಇರುತ್ತೆ, ಬೇರೆ ಸೊಪ್ಪು ತಿನ್ನಲ್ಲ. ಅದೇ ಸೊಪ್ಪು ಪರ್ಟಿಕ್ಯುಲರ್ ಬೇಕು. ಇದು ಸೇಮ್ ಸರ್, ಅದ್ರದ್ದು ಪೀಪ ಅದು ನೋಡಿದ್ರೆ ಸರ್. ಹೌದು ಇದ್ರ ಪೀಪ ಹಿಂಗ್ ಕಾಮನ್ ಮರ್ಮನ್ ಪೀಪ ಹಿಂಗಾಗುತ್ತೆ. ಇದು ಬ್ಲೂ ಮರ್ಮನ್ ಪೀಪ. ಲಾರ್ವಾಗಳು ಹೆಂಗೆ ಡಿಫ್ರೆಂಟ್ ಇರುತ್ತೆ, ಅದೇ ತರ ಪೀಪಗಳು ಬೇರೆ ಇರುತ್ತೆ. ಇದು ಯಾವ ಗಿಡ? ಇದು ಕಣಗಲು ಸರ್. ಇದು ಕಣಗಲು ಸರ್. ಕಣಗಲಿನಲ್ಲಿ ಯಾವ್ದಿದೆ? ಇದು ಕಾಮನ್ ಇಂಡಿಯನ್ ಕಾಮನ್ ಕುರು ಅಂತ ಹೇಳ್ತಾರೆ ಸರ್. ಇಲ್ಲಿದೆ ನೋಡಿ ಸರ್. ಇದು ಕ್ಯಾಟರ್ಪಿಲ್ಲರ್ ಹಂತದಲ್ಲಿ ಇದೆ ಇದು. ಸರ್, ಇದಕ್ಕೂ ಇದೇ ಸೊಪ್ಪು ಕೊಡ್ಬೇಕು. ಇದು ಕಣಗಲೆ ಬಿಟ್ಟು ಬೇರೆ ಏನು ತಗೊಳ್ಳೋದಿಲ್ಲ? ಬೇರೆ ತಗೊಳ್ಳಿ ಸರ್. ಇದು ಏನಾದರೂ ನಮ್ಮ ಚರ್ಮಕ್ಕೆ ತಾಕ್ಬಿಟ್ರೆ ಉರಿ ಬರುತ್ತಾ? ಇದು ಬರಲ್ಲ ಸರ್. ಅದು ಇದ್ರ ಮೇಲೆ ಲಾರ್ವಾಗಳ ಮೇಲೆ ಯಾವ್ದು ಏರ್ ಜಾಸ್ತಿ ಇರುತ್ತಾ ಅದ್ರ ಮೇಲೆ ಬರೋಕೆ ಚಾನ್ಸಸ್ ತುಂಬಾ ಇರುತ್ತೆ. ಮುಟ್ಟಿದ್ರೆ ಉರಿ ಅಲರ್ಜಿ ತರ ಆಗುತ್ತೆ ಸರ್, ಇಚಿಂಗ್ ಆಗುತ್ತೆ. ನೋಡಿ ಸರ್, ಇದು ಎಕ್ಕ ಸೊಪ್ಪು ಅಂತ ಇದೆ. ಎಕ್ಕ ಸರ್. ಓಹೋ, ಎಷ್ಟೊಂದು ಕಂಬಳಿ ಹುಳ ಇದೆ. ಹೌದು ಸರ್, ಹುಳುಗಳಿದೆ. ಇದು ಪ್ಲೈನ್ ಟೈಗರ್ ಅಂತ ಸರ್. ಇದು ಪ್ಲೈನ್ ಟೈಗರ್ ಲಾರ್ವಾ. ಇದು ಇದೇ ಸೊಪ್ಪಕ್ಕೆ. ಇವಾಗ ಎಲ್ಲ ಲಾರ್ವಕ್ಕಂತ ಜಾಸ್ತಿ ತಿನ್ನತ್ತಂದ್ರೆ ಇದೇ ಲಾರ್ವಾ ಸರ್. ಇದು ಸಪೋಸ್ ಇದಕ್ಕೆ ಸೊಪ್ಪು ಇಲ್ಲಂದ್ರೆ ಲೀಫ್ ಇಲ್ಲಂದ್ರೆ ಉಪವಾಸದಿಂದ ಸೆತ್ತೋಗ್ಬಿಡುತ್ತೆ. ಬಟ್ ಈ ಲಾರ್ವಾಗಳು ಹಂಗಿರಲ್ಲ, ಒಂದಕ್ಕೊಂದು ಫೈಟ್ ಮಾಡುತ್ತೆ. ಇದ್ರ ಪೀಪಾನು ತಿನ್ಬಿಡುತ್ತೆ. ಅದಕ್ಕೆ ಆಹಾರ ಬೇಕು. ಆಹಾರ ಇಲ್ಲಾಂದ್ರೆ ಫೈಟ್ ಮಾಡುತ್ತೆ, ಜಗಳ ಮಾಡಿ ಈ ಲಾರ್ವನ್ ಯಾವ್ದು ಗೆಲ್ಲುತ್ತಾ ಅದು ತಿನ್ಬಿಡುತ್ತೆ ಅಷ್ಟೇ. ಇದಕ್ಕೆ ಊಟ ನಾವು ಎವ್ರಿ ಡೇ ಕೊಡ್ಲೇಬೇಕು ಸರ್. ನಮ್ಮ ಕೆಲ್ಸಗಳು ಏನಂದ್ರೆ ಬೆಳಿಗ್ಗೆ ಟೈಮ್ ಬಂದ ತಕ್ಷಣ ಇದೆಲ್ಲ ಚೆಕ್ ಮಾಡ್ತೀವಿ. ಯಾವ್ದಕ್ಕೆ ಎಷ್ಟು ಸೊಪ್ಪು ತಿಂದಿದೆ, ಎಷ್ಟು ಸೊಪ್ಪು ಬೇಕಾಯ್ತದ ಲೆಕ್ಕ ಮಾಡಿ ಕಾಡಿಗೆ ಹೋಗಿ ನಮ್ಮ ಹತ್ರ ಹೋಸ್ಪಿಟಲ್ ಕಾಡನ್ ಇದೆ, ಅಲ್ಲಿಂದ ಸೊಪ್ಪು ಕಲೆಕ್ಟ್ ಮಾಡ್ಕೊಂಡ್ ಬಂದು ಇದಕ್ಕೆಲ್ಲ ಸೊಪ್ಪು ಹಾಕ್ಬಿಡ್ತೀವಿ. ಎವ್ರಿ ಡೇ ಲೀಪ್ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಪ್ರತಿದಿನ ಚೇಂಜ್ ಮಾಡ್ಲೇಬೇಕು ಸರ್. ಇಲ್ಲ ಅಂದ್ರೆ ಲಾರ್ವಾಗಳು ಒಂದಕ್ಕೊಂದು ಫೈಟ್ ಮಾಡಿ ಡ್ಯಾಮೇಜ್ ಆಗುತ್ತೆ. ಈಗ ಒಂದು ಕ್ಯಾಟರ್ಪಿಲ್ಲರ್ ಒಂದು ದಿನದಲ್ಲಿ ಎಷ್ಟು ಎಲೆ ತಿನ್ನುತ್ತೆ ಅಂದಾಜಿನ? ಒಂದು ಲಾರ್ವಾ ಸರ್. ಒಂದು ಇವಾಗ ಲಾರ್ವಾ ಮೇಲೆ ಡಿಫ್ರೆಂಟ್ ಸರ್. ಇದೆ ಈಗ ಈ ಲಾರ್ವಾ ಮಾತ್ರ ಜಾಸ್ತಿ ತಿನ್ನುತ್ತೆ. ಎಷ್ಟು ಎಲೆ ತಿನ್ನುತ್ತೆ? ಒಂದು 6 ಎಲೆ ತಿನ್ಬಿಡುತ್ತೆ ಸರ್. ಒಂದು ಲಾರ್ವಾ 6 ಎಲೆ. ಇಂದ ಎಲೆಗಿಲ್ಲ 6 ಎಲೆ ತಿನ್ಬಿಡುತ್ತೆ. ನಾವು ಲೆಕ್ಕ ಮಾಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ಒಂದು ಬಾಕ್ಸ್ ಎಲ್ಲ 30 ಲಾರ್ವಾ ಕೊಡ್ತೀವಿ. ಇದು ಜಾಸ್ತಿ ತಿನ್ನೋದಿಲ್ವಾ, ಕಿಲ ಲಾರ್ವಾಗಳಿಗೆ 20 ಲಾರ್ವಾ ಹಾಕ್ತಿವಿ. ಇದಕ್ಕೆ ಸೊಪ್ಪು ಮಾತ್ರ ನಾವು ಡೈಲಿ ವಾಚ್ ಮಾಡ್ತಾ ಇರ್ತೀವಿ ಸರ್. ಎವ್ರಿ ಡೇ ಚೆಕ್ಅಪ್ ಇರುತ್ತೆ ನಮ್ಮ ಹತ್ರ. ವಾಚಿಂಗ್ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ತಾ ಇರ್ತೀವಿ. ಸೊಪ್ಪು ತಿಂದಿದ ನೋಡಿ, ತಿಂದಿದೆ, ಬೆಳಿಗ್ಗೆ ಹಾಕಿದ್ವಿ ತಿನ್ಬಿಡುದು, ಮತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು. ಇದು ಬರೀ ಎಲೆ ಮಾತ್ರ ತಿನ್ನುತ್ತಾ, ಹೂವನ್ನು ತಿನ್ನುತ್ತಾ? ಊಟ ಇಲ್ಲಾಂದ್ರೆ ಹೂವ ಕಡ್ಡಿನೂ ತಿನ್ಬಿಡುತ್ತೆ ಸರ್. ಇದು ಕಡ್ಡಿನೂ ತಿನ್ಬಿಡುತ್ತೆ. ಇದು ತಿನ್ನಲ್ಲ, ಇದು ಕಡ್ಡಿ ತಿನ್ನುತ್ತೆ. ಈ ಲಾರ್ವಾಗಳು ಹಿಂಗ ಕವರುತ್ತೆ ಚೆಕ್ಕೆ. ಇದು ಚರ್ಮ ಬರುತ್ತಿಲ್ಲ ಸರ್, ಸ್ಕಿನ್ ತರ ಹಿಂಗ್ ಕವರುತ್ತೆ. ಅದು ಈ ಲಾರ್ವಾಗಳು ಕೆರೆದು ಬಿಟ್ಟು ತಿನ್ನುತ್ತೆ. ಅದು ಈ ಹೆಸರೇನು ಇದ್ರದ್ದು? ಇದು ಪ್ಲೇನ್ ಟೈಗರ್ ಅಂತ ಸರ್. ಅದು ಟೈಗರ್ ಪೀಸಸ್. ಪ್ಲೇನ್ ಟೈಗರ್ ನಮ್ಮ ಟೈಗರ್ ಪೀಸಸ್ ಎಲ್ಲ 3 ಇದೆ. ಸ್ಟೇಪ್ ಟೈಗರ್ ಒಂದು, ಪ್ಲೇನ್ ಟೈಗರ್ ಒಂದು, ಬ್ಲೂ ಟೈಗರ್ ಒಂದು. ಹೌದು ಸರ್. ನೋಡಿ ಸರ್, ಇದು ನೋಡಿ ಸರ್, ಇದು ಲಾರ್ವಾ ತಿಂದಿರೋದು. ಸೊಪ್ಪು ಇಲ್ಲದಕ್ಕೆ ಒಂದು ಡ್ಯಾಮೇಜ್ ಮಾಡ್ಬಿಡುತ್ತೆ. ಸೊಪ್ಪು ಸಿಕ್ಕಿಲ್ಲ ಅಂದ್ರೆ ಅದು ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಪಕ್ಕದಲ್ಲಿ ಏನು ಸಿಗುತ್ತೆ ಅದು ತಿನ್ಬಿಡುತ್ತೆ ಸರ್. ಇದು ಲೆಪರ್ಡ್, ಕಾಮನ್ ಲೆಪರ್ಡ್ ಅಂತ ಹೇಳ್ತಾರೆ ಸರ್. ಈ ಲಾರ್ವಾ ನೋಡಿ ಸರ್, ಇಚಿಂಗ್ ಬರುತ್ತೆ ಹೇಳಿದ್ರಲ್ವಾ, ಸೇಮ್ ಸರ್. ಇದು ಇದನ್ನು ಮುಟ್ಟಂಗಿಲ್ಲ ಸರ್. ಅದು ಇಲ್ಲಿ ಇದೆ ನೋಡಿ ಸರ್. ಈ ನೀರಂಜಿ ಗಿಡ ಅಂತ ಹೇಳ್ತಾರೆ. ಇದು ನೀರಿರೋ ಜಾಗಲೇ ಜಾಸ್ತಿ ಇರುತ್ತೆ. ಇದು ಪೇಪರ್ ಡೇಜಿ ಕಲರ್ ನೋಡಿ ಸರ್, ಹೆಂಗೆ ಚೇಂಜ್ ಆಗಿದೆ. ಹೌದು, ಬದಲಾವಣೆ ಆಗಿದಲ್ವಾ. ಈ ಕಲರ್ ಬಂದ್ರೆ ನಾವು ಲೀಪ್ ಕೊಡಲ್ಲ. ಇದು ಪೀಪ ಕಟ್ಟಕ್ಕೆ ಕೂಡ್ ಕಟ್ಕೊಳಕ್ಕೆ ಒಳ್ಳೆ ಜಾಗ ಸೆಲೆಕ್ಟ್ ಮಾಡುತ್ತೆ. ಎಲ್ಲಾ ಲಾರ್ವಾಗಳು ಅಷ್ಟೇ ಸರ್. ಇವಾಗ ನೋಡಿ ಸರ್, ಇವಾಗ ಹೆಂಗಂದ್ರೆ ಈ ಲಾರ್ವಾಗಳು ಸೊಪ್ಪು ತಿನ್ನುವಾಗ ಮಾತ್ರ ಇಲ್ಲಿರುತ್ತೆ. ಸೊಪ್ಪು ತಿಂದಾದ್ಮೇಲೆ ಒಳ್ಳೆ ಜಾಗ ಹುಡುಕತ್ತೆ. ನಾನು ಕೂಡ್ ಕಟ್ರೆ ಪೀಪ ಆದ್ರೆ ನನಗೆ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ನಾನು ಯಾರು ಅಟ್ಯಾಕ್ ಮಾಡಿಲ್ಲ, ನನಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಒಂದು ಒಳ್ಳೆ ಜಾಗ ಈ ಬಾಕ್ಸ್ ಒಳಗಡೆ ಒಂದು 10 ಸಾರಿ ಅದು ವಾಕ್ ಮಾಡ್ತದೆ ಸರ್. ಇದು ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ವಾ, ಇಲ್ಲಿ ವಾಕ್ ಮಾಡಿ ಓಡಾಡ್ತಾ ಇರ್ತದೆ. ಓಡಾಡ್ಕೊಂಡೆ ಇಲ್ಲಿ ಒಳ್ಳೆ ಜಾಗ ನೋಡಿ ಪೀಪ ಕಟ್ಕೊಂಡ್ಬಿಡುತ್ತೆ. ಇಲ್ಲಿ ಕಟ್ಟಿದೆ ಇಲ್ಲಿ ನೋಡಿ. ಹಿಂಗ್ ಇದು ಸಾಮಾನ್ಯವಾಗಿ ಕಟ್ಟಲ್ಲ ಸರ್. ಇದೆ ಒಂದು 10 ಸಾರಿ ಅದು ಬಾಕ್ಸ್ ವಾಕ್ ಮಾಡಿರ್ತದೆ. ರೌಂಡ್ ಹೊಡೆದ್ರೆ ಇಲ್ಲಿ ಯಾರು ಮನುಷ್ಯರು ಡಿಸ್ಟರ್ಬ್ ಮಾಡಿಲ್ಲ, ಅಕ್ಕಿಗಳು ಅಟ್ಯಾಕ್ ಮಾಡಿಲ್ಲ, ಒಂದು ಹಾವುಗಳು ನೋಡಿದ್ರೆ ತಿನ್ನತ್ತೆ ಇದೆಲ್ಲ. ಅಂತ ಜಾಗ ನೋಡಿನೇ ಕೂಡ್ ಕಟ್ಕೊಂಡ್ಬಿಡುತ್ತೆ ಸರ್. ನೋಡಿ, ಇದು ಕಾಮನ್ ಕೇಸ್ಟರ್ ಅಂತ.
ಅಲ್ಲಿ ನೋಡಿದಿಲ್ವ ಸರ್, ಇದು ಕ್ಯಾಸ್ಟರ್. ಹ್ಞೂ ಸರ್, ಆ ಲಾರ್ವಾ ಸರ್ ಇದು. ಇಲ್ಲಿದೆ ನೋಡಿ ಸರ್, ಇದು ಲಾರ್ವಾ. ಇವಾಗ ಸರ್ ಈ ಚಿಟ್ಟೆಗಳು ಬರೋಕ್ಕೆ 30 ಡೇಸ್ ಆಗುತ್ತೆ. ಎಕ್ಕು ಟು ಬಟರ್ಫ್ಲೈ ಆಗೋಕ್ಕೆ 30 ಡೇಸ್ ಆಗುತ್ತೆ. ಇದು ಬೇರೆ 15 ಡೇಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದು. ಎಕ್ಕು ಟು ಬಟರ್ಫ್ಲೈಗೆ 15 ಡೇಸ್. ಇದು ತುಂಬಾ ಫಾಸ್ಟ್ ಬರುತ್ತೆ. ಇದು ಪೀಪ ಅಂತ ಆಚೆ ಬರೋಕ್ಕೆ ಇದು 15 ಡೇಸ್ ಅಂದ್ರೆ ಇದು ಬೇರೆ 7 ಡೇಸ್ ಎಲ್ಲ ಬಂದ್ಬಿಡುತ್ತೆ ಸರ್, ಫಾಸ್ಟ್ ಬರುತ್ತೆ. ಇದು ಸ್ಮಾಲ್ ಚಿಟ್ಟೆ ಯಾವ್ದಾದ್ರು ಇರುತ್ತಾ ಅದೆಲ್ಲ ಸ್ವಲ್ಪ ಫಾಸ್ಟ್ ಬರುತ್ತೆ. ಪೀಪ ಅಂತ ಫಾಸ್ಟ್ ಬರುತ್ತೆ. ಈ ಲಾರ್ವಾನ ಆಕ್ಚುಲಿ ಟಚ್ ಮಾಡಂಗಿಲ್ಲ ಸರ್ ಇದು. ನಾವು ಅದ್ರಲ್ಲಿರೋ ಏರ್ ಸುಮ್ಮನೆ ಮುರಿದು ಹೋಗುತ್ತೆ. ನಾವು ಟಚ್ ಮಾಡಿದ್ರೆ ನಮ್ ಚುಚ್ಚಿದ್ರೆ ಸ್ಕಿನ್ ಎಲ್ಲ ಇಚ್ಚಿಂಗ್ ತರ ಆಗುತ್ತೆ, ಅಲರ್ಜಿ ಆಗುತ್ತೆ. ಯಾರು ಮುಟ್ಟಬಾರ್ದು. ಇದು ಕೆಲೆಂಜಿ ಅಂತ ನೋಡಿ ಸರ್, ಇಲ್ಲಿದೆ. ಈ ನಮ್ಮ ಹತ್ರ ಇರೋ ಚಿಟ್ಟೆಗಳೇ ತುಂಬಾ ಡಿಫ್ರೆಂಟ್ ಅಂದ್ರೆ ಇದೆ ಸರ್ ಲಾರ್ವಾ. ಇದೆಲ್ಲ ಲಾರ್ವಾ ಮೇಲೆ ಇರುತ್ತೆ, ಬಟ್ ಇದು ಎಲೆ ಒಳಗಿದೆ. ಎಲ್ಲ ಒಳಗಿದೆ ನೋಡಿ ಸರ್. ಓಹೋ, ಇಲ್ಲಿ ಕಾಣ್ತಾ ನೋಡಿ ಸರ್, ಎಲೆ ಒಳಗೆ ಕಾಣ್ತಾ ಇದೆ ನೋಡಿ ಸರ್. ಇಲ್ಲಿದೆ. ಸೊಪ್ಪೆಲ್ಲ ತಿಂದಾದ್ಮೇಲೆ ಇದೆಲ್ಲ ಗಲೀಜ್ ಮಾಡಿರ್ತದೆ. ಸೊಪ್ಪೆಲ್ಲ ತಿಂದಾದ್ಮೇಲೆ ಪೀಪ ಡೇಜಿಗೆ ಆಚೆ ಬರುತ್ತೆ ಅದು. ಪೀಪ ಆಗುವಾಗ ಆಚೆ ಬಂದು ಪೀಪ ಕಟ್ಟುತ್ತೆ. ಅಂದ್ರೆ ಇದಕ್ಕೆ ಒಂದು ರೀತಿ ಆತ್ಮರಕ್ಷಣೆ ಚೆನ್ನಾಗಿದೆ ಅಂತ ಆಯ್ತು. ಇದು ಯಾವುದು ತೊಂದರೆ ಇಲ್ಲ ಸರ್ ಇದಕ್ಕೆ. ಇದು ಸೇಫ್ಟಿ ಆಗಿ ಜಾಗ ಇರುತ್ತಿಲ್ವಾ? ಹೌದು ಹೌದು, ತುಂಬ ಸಂತೋಷವಾಯಿತು. ಹೌದು ಸರ್, ಬಹಳ ಒಳ್ಳೆ ಮಾಹಿತಿ ಕೊಟ್ರಿ, ನಮಗೆ ಗೊತ್ತಿಲ್ಲದೆ ಇರೋಂಥದ್ದು. ಶೂನ್ಯದಿಂದ ತತ್ತ ಒಳ್ಳೆ ಕತೆ ಪುಸ್ತಕ ಕೊಡ್ತಾ ಇದ್ದೀವಿ, ಪಂಪಣ್ಣ ಬರೆದಿರೋದು. ತಗೊಳ್ಳಿ, ಬಹಳ ಸಂತೋಷವಾಯಿತು. ಧನ್ಯವಾದಗಳು. ನಿಮ್ಮನ್ನು ಮೀಟ್ ಮಾಡಿದ್ರೆ ನಮಗೂ ಭಾಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ವರ್ಣಗಳದೆಷ್ಟಿವೆಯೋ ಜಗದಾಗ, ಚಿಟ್ಟೆಗಳಿಷ್ಟಿರಬಹುದು ಭುವಿಯಾಗ. ರಂಗುರಂಗಿನ ವಿಹಾರಿಗಳವನ ನೋಡಲಷ್ಟೇ ಮುದವಿಯುವುದಿಲ್ಲ. ಪರಾಗಪ್ರಿಯರ ಪರಿಚಯವನ್ನೀವ ಚಿತ್ರಸಹಿತ ಮಾಹಿತಿಯೊದಗಿಸುವ ಪ್ರಾಂಗಣವನ್ನೂ ಹೊಂದಿದೆ. ವೈವಿಧ್ಯಮಯ ಚಿಟ್ಟೆಗಳ ಒಳನೋಟ, ಪಾತರಗಿತ್ತಿ ಹಾಗೂ ಪತಂಗಗಳ ನಡುವಣ ಭಿನ್ನತೆಯನ್ನರಹುವ ಮಾದರಿ ಪ್ರಾತ್ಯಕ್ಷಿಕೆಗಳು ಕನ್ನಡ ಹಾಗೂ ಆಂಗ್ಲ ಎರಡರಲ್ಲೂ ಇಲ್ಲಿ ವಿಚಾರ ಲಭ್ಯವಿದೆ. ತಾಳ್ಮೆಯಿಂದ ಓದಿ ತಿಳಿಯಲು ಮನಸ್ಸಿರಬೇಕು ಅಷ್ಟೆ. ಚಿಟ್ಟೆಗಳ ಉದ್ಯಾನದಲ್ಲಿ ಬಣ್ಣದ ಬಾನಾಡಿಗಳ ಸಂತಾನೋತ್ಪತ್ತಿಗಾಗಿ ಸೂಕ್ತ ಸ್ಥಳಾವಕಾಶ ಒದಗಿಸಲಾಗಿದೆ. ಅವುಗಳು ಸೇವಿಸುವ ಹಾಗೂ ಮೊಟ್ಟೆ ಇಡುವ ವಿವಿಧ ಗಿಡಗಳನ್ನು ಬೆಳೆಸುವ ಸಸ್ಯ ಪೋಷಣ ಮಂದಿರವನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. ವರ್ಷವಿಡೀ ಒಳಾವರಣದಲ್ಲಿ ಹಾರಾಡುವ ಅನುಪಮ ಅಂಗನಾಂಗನೆಯರನ್ನು ವೀಕ್ಷಿಸಬಹುದಾದ ಈ ತಾಣ ಧಗೆಯ ಹವೆಯಲ್ಲಿ ಕಣ್ಮನಗಳಿಗೆ ತಂಪೆರೆಯುವ ವಿಹಾರ ಸ್ಥಳ ಎಂದರೆ ಅದು ಅತಿಶಯೋಕ್ತಿಯೇನಲ್ಲ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಗಣೇಶ್ ಅಂತ. ಗಣೇಶ್ ಅವರೇ, ಏನು ಕೆಲಸ ಮಾಡ್ತೀವಿ ಸರ್? ಇಲ್ಲಿ ನಾವು ಚಿಟ್ಟೆಗಳ ಲಾರ್ವಾಗಳಿಗೆ ಫೀಡಿಂಗ್ ಸಸಿಗಳು ರೆಡಿ ಮಾಡಿಕೊಡ್ತೀವಿ. ಚಿಟ್ಟೆ ಮರಿಗಳಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಯಾವ ಗಿಡ ಬೇಕೋ ಆ ಗಿಡ ಕೊಡ್ತೀರಿ, ಬೆಳಿತೀರಿ. ಸರಿ ಸರ್. ಯಾವ ಚಿಟ್ಟೆಗೆ ಯಾವ ಗಿಡ ಇಷ್ಟ? ಸರ್ ಇದು ಕ್ಯಾಸ್ಟರ್ ಚಿಟ್ಟೆಗೆ ನೋಡಿ, ಈ ಕ್ಯಾಸ್ಟರ್ ಪ್ಲಾಂಟ್ ಇಷ್ಟ ಆಗುತ್ತೆ. ಹರಳು ಗಿಡ ಅಂತಾರೆ ಇದನ್ನ. ಇದು ಕ್ಯಾಸ್ಟರ್ ಅಂತ. ಈ ಚಿಟ್ಟೆಗೆ ಈ ಅರಳು ಗಿಡದ್ದು ಚಿಟ್ಟೆಗೆ ಅರಳು ಗಿಡದ ಸೊಪ್ಪು ಕೊಡ್ತೀವಿ ಸರ್. ಇದು ನೀರಂಜಿ ಅಂತಾರೆ ಇದನ್ನ. ನೀರಂಜಿ ಪ್ಲಾಂಟ್ಗೆ ಇದು, ಈ ಚಿಟ್ಟೆಗೆ ನೀರಂಜಿ ಪ್ಲಾಂಟ್ಗೆ ಇದು ಎಗ್ಲೈನ್ಗೆ ಮಾತ್ರ ಪ್ಲಾಂಟ್ ಕೊಡ್ತೀವಿ ಸರ್. ಫೀಡಿಂಗ್ ಎಲ್ಲ ಅಲ್ಲಿಂದ ತರ್ತಾರೆ. ಇದು ನೋಡಿ ಕಾಡು ಕರಿಬೇವು ಸರ್. ಇದು ಕಾಡು ಕರಿಬೇವು. ಇದು ಕಾಡು ಕರಿಬೇವು ಸರ್. ಇದೆಲ್ಲ ಅಂದ್ರೆ ಇವಾಗ ಚಿಟ್ಟೆ ಕಾಡು ಕರಿಬೇವು ಇಷ್ಟಪಡುತ್ತಾ ಊರು ಕರಿಬೇವು ಇಷ್ಟಪಡುತ್ತಾ? ಎರಡು ತಿನ್ನುತ್ತೆ ಸರ್, ಎರಡು ತಿನ್ನುತ್ತೆ. ಯಾಕಂದ್ರೆ ಅದು ಚಿಗುರಿದ್ದಾಗ ಯಾವ್ದ್ರಲ್ಲಾದ್ರೂ ಮೊಟ್ಟೆ ಇಡುತ್ತೆ. ಈ ಕಾಮನ್ ಮರ್ಮನೆಲ್ಲ ನೋಡಿ, ಈ ಕರಿಬೇವು ಗಿಡ ಕಾಡಲ್ಲಿ ಇರೋದೆಲ್ಲ ಇದರಲ್ಲಿ ಕಾಡು ಕರಿಬೇವು ಇಡುತ್ತೆ. ಮಾಮೂಲಿ ನಮ್ಮ ಮನೆಗಳ ಹತ್ರ ಇರುತ್ತೆ ನಾಟಿ ಕರಿಬೇವು, ಅದ್ರಲ್ಲಿ ಇಡುತ್ತೆ ಸರ್. ಅದು ಮಾಮೂಲಿ ಅದು ಎರಡು ಫೀಡ್ ಮಾಡ್ಕೊಳ್ಳುತ್ತೆ ಸರ್. ಅಂದ್ರೆ ಇದ್ರಲ್ಲಿ ತಿಂದಿದ್ದು ನಾಡಿ ಕರಿಬೇವು ತಿನ್ನಲ್ಲ. ಆ ಸೊಪ್ಪಲ್ಲಿ ಲಾರ್ವಾ ಆಗಿದ್ದು ಈ ಸೊಪ್ಪು ಇದನ್ನ ತಿನ್ನಲ್ಲ ಸರ್. ಆ ಥರ ಇರುತ್ತೆ ಸರ್. ಇದು ಹೂವು, ಇದು ಪೆಂಟಾಸ್ ಅಂತ ಸರ್ ಪ್ಲಾಂಟು. ಇದು ಚಿಟ್ಟೆಗಳಿಗೆ ಹನಿ ಕಲೆಕ್ಟ್ ಮಾಡೋಕ್ಕೆ, ಊಟಕ್ಕೋಸ್ಕರ. ಅಂದರೆ ಮರಿಗಳೆಲ್ಲ ಆಗಿ ದೊಡ್ಡದಾದ ಚಿಟ್ಟೆ ಆದ್ಮೇಲೆ ಇದಕ್ಕೆ ಊಟ ಸರ್. ಚಿಟ್ಟೆ ಆದ್ಮೇಲೆ ಊಟ. ನೋಡಿ ಅದು ಲ್ಯಾಂಟನ ಇದೆ. ಲ್ಯಾಂಟನ ಸ್ವಲ್ಪ ಅದು ಕಲರ್ಸ್ ಮಿಕ್ಸ್ ಇದೆ. ಎಷ್ಟು ಬಣ್ಣ ಇದೆ ನೋಡಿ. ರೆಡ್ ಮತ್ತೆ ಎಲ್ಲೋ ಇದೆ ಸರ್. ಚಿಟ್ಟೆಗೆ ಯಾವ ಬಣ್ಣ ಇಷ್ಟ?
ತುಂಬ ಅಂದರೆ ಎಲ್ಲೋ ರೆಡ್ಡು ಹಾಂ ಹಾಂ ಪಿಂಕ್ ಆ ಥರ ಅಂದರೆ ಇಷ್ಟಪಡುತ್ತೆ ಸರ್. ಆ ಗಿಡಗಳಿಗೂ ಗೊತ್ತು ಹಾಂ ಅದು ನಾನು ರೆಡ್ ಕಲರ್ ಬಿಟ್ರೇನೆ ಚಿಟ್ಟೆ ಬರೋದು ನನ್ನ ಹತ್ರ. ಹಂಗೇನಿಲ್ಲ ಸರ್, ಅಂದರೆ ಹನಿ ಸಿಗುತ್ತೆ ಅಂತ ಅಷ್ಟು ಕಲೆಕ್ಟ್ ಮಾಡ್ಕೊಳುತ್ತೆ. ರೆಡ್ ಪ್ಯಾರೆಟ್ ಇದೆಯಲ್ಲ ಸ್ಮಾಲ್ ಒನ್, ಅದು ಕ್ಯಾಟರ್ಪಿಲ್ಲರ್ ತೋರಿಸಿದ್ರಲ್ಲ ಸರ್ ನಿಮಗೆ, ರೆಡ್ ಕಲರ್ದು ಕ್ಯಾಟರ್ಪಿಲ್ಲರು ಎಲೆ ಒಳಗೆ ಹೋಗಿ ತಿನ್ನುತ್ತೆ ಅಂತ ಆ ಗಿಡ ಸರ್, ಕಲ್ಲೆಂಚು ಅಂತ. ಇದು ಯಾವುದು? ಇದು ಸ್ಟೆಪ್ ಟೈಗರ್ ಬಟರ್ಫ್ಲೈ, ಇದು ಹೋಸ್ಟ್ ಪ್ಲಾಂಟ್ ಸರ್. ಹ್ಞೂ ಸರ್ ಅದೆಲ್ಲ ಮಾಮೂಲಿ ಕಳೆ ಸೊಪ್ಪು. ಇದು ಯಾವುದು? ನೆಲ್ಲಿ ಗಿಡದ ಥರ ಕಾಣ್ತಾ ಇದೆ. ಈ ಗ್ರಾಸ್ ಎಲ್ಲ ಅಂತ ಬಟರ್ಫ್ಲೈ, ಅದರದ್ದು ಹೋಸ್ಟ್ ಪ್ಲಾಂಟ್ ಸರ್. ಓಕೆ. ಸೊ ಇದನ್ನೆಲ್ಲ ನೀವು ಬೆಳೆಸ್ತೀರಿ? ಹ್ಞೂ ಸರ್. ಬೆಳೆಸ್ಬಿಟ್ಟು ಅವುಗಳಿಗೆ ಕೊಡಬೇಕು ಊಟ? ಹಾಂ ಸರ್, ಕೊಡ್ಬೇಕು ಸರ್. ನೋಡಿ ಇದು ಒಟ್ಟಕಾಕ ಪ್ಲಾಂಟು, ಇದು ಛತ್ರಿ ಹಾಕಿ ಇದು ಮಾಡಬೇಕು ಸರ್. ಇವೆಲ್ಲ ಸ್ಟ್ಯಾಂಡ್ ಮೇಲೆ ಮೊಟ್ಟೆ ಇಡುತ್ತೆ. ಹಾಂ ಹಾಂ ಹಾಂ. ಸೊ ಚಪ್ರ ಹಾಕ್ಕೊಟ್ಟಿದ್ದೀರಿ ಹಾಂ ಇದಕ್ಕೆ? ಸರಿ. ಹ್ಞೂ ಸರ್. ಇದು ಕಾಯಿಗಳು ಬಿಟ್ಟಿದೆಯಲ್ಲ? ಹಾಂ, ಇದು ಕಾಮನ್ ಎಮಿಗ್ರೆಂಟ್ ಬಟರ್ಫ್ಲೈ ಅಂತ ಬರುತ್ತೆ ಸರ್, ವೈಟ್ ಕಲರು. ಅದರದ್ದು ಬಟರ್ಫ್ಲೈ ಹೋಸ್ಟ್ ಸರ್ ಇದು. ಓಹೋ ಹೋ. ಎಮಿಗ್ರೆಂಟ್ ಬಟರ್ಫ್ಲೈ ಹೋಸ್ಟ್ ಪ್ಲಾಂಟು. ಇದೊಂದು ದಪ್ಪ ಎಲೆ ಇದೆಯಲ್ಲ? ಇದು ಗೋಣಿ ಮರ ಅಂತ ನೋಡಿ ಸರ್. ಹಾಂ, ಆ ಮರ ಸರ್ ಇದು. ಸುಮ್ಮನೆ ಅದು ಬೋನ್ಸಾಯಿಗೆ ಅಂತ ಶೋಗ್ ಮಾಡ್ಕೊಂಡಿದ್ದೀವಿ ನೋಡಿ ಸರ್. ಇದು ಲೊರಂತಸ್ ಅಂತ ಪ್ಲಾಂಟ್, ಇದು ಕಾಮನ್ ಜಿಜಿಬಲ್ ಬಟರ್ಫ್ಲೈ ಬರುತ್ತೆ. ಹಾಂ ಹಾಂ. ಕಾಮನ್ ಜಿಜಿಬೈ ಬಟರ್ಫ್ಲೈ ಇದರಲ್ಲಿ ಬರುತ್ತೆ. ಇದೊಂಥರ ಅಂಟು ಗಿಡ ಸರ್ ಇದು. ಒಂದು ಮರದಿಂದ ಇನ್ನೊಂದು ಮರ ಇದರಲ್ಲಿ ಬರೋದಿಲ್ಲ, ಅದು ಮಣ್ಣಲ್ಲಿ ಹಾಕಿದ್ರೆಲ್ಲ ಬರೋದಿಲ್ಲ, ಮರದಿಂದ ಮರಕ್ಕೆ ಅಂಟ್ಕೊಂಡು ಬರುತ್ತೆ ಸರ್. ಪ್ಯಾರಾಸೈಟ್ ಅಂತೀವಲ್ಲ ಆ ಥರ ಇದು ಸರ್. ಜಿಜಿಬಲ್ ಬಟರ್ಫ್ಲೈ ಇದರಲ್ಲಿ ಬರುತ್ತೆ ಸರ್. ಸೊ ಈ ಮರದಲ್ಲಿ ಬಿಟ್ಟಿದೆ? ಹಾಂ ಸರ್, ಬರುತ್ತೆ. ತಂಗಡಿ ಮರ ಸರ್. ಓಕೆ ಸರ್, ಇದು ನೋಡಿ, ಇದು ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಅಂತ ನೀವು ಅಲ್ಲಿ ಕ್ಯಾಟರ್ಪಿಲ್ಲರು ಮತ್ತು ಪೀಪಾ ನೋಡಿರ್ತೀರಿ, ಅದ್ರದ್ದು ಹೋಸ್ಟ್ ಪ್ಲಾಂಟ್ ಸರ್ ಇದು. ಏನಿದೆ ಹೆಸರು? ಇದ್ರ ಹೆಸರು ಅರಸ್ಟ್ರೇಲಿಕಾ ಇಂಡಿಕಾ ಅಂತಾರೆ, ಈಶ್ವರಿ ಬಳ್ಳಿ ಅಂತಾರೆ ಸರ್ ಕನ್ನಡದಲ್ಲಿ. ಹಾಂ, ಕನ್ನಡದಲ್ಲಿ ಈಶ್ವರಿ ಬಳ್ಳಿ, ಇಂಗ್ಲೀಷಲ್ಲಿ ಸೈಂಟಿಫಿಕ್ ನೇಮು ಅರಸ್ಟ್ರೇಲಿಕಾ ಇಂಡಿಕಾ ಸರ್. ಇದು ಹೋಸ್ಟ್ ಪ್ಲಾಂಟ್, ಈಶ್ವರಿ ಸದರ್ನ್ ಬರ್ಡ್ ವಿಂಗ್ ಬಟರ್ಫ್ಲೈ, ಇದು ಹೋಸ್ಟ್ ಪ್ಲಾಂಟ್ ಸರ್. ಹೋಸ್ಟ್ ಪ್ಲಾಂಟ್? ಹಾಂ, ಹೋಸ್ಟ್ ಪ್ಲಾಂಟ್. ಈಗ ಊಟ ಕೊಡೋದಕ್ಕೆ ನಾವು ಬೇರೆ ಕಡೆಯಿಂದ ತರಬೇಕು. ಇಲ್ಲಿ ಎಗ್ ಲೈನ್ಗೆ ಮಾತ್ರ ಇದು ಮಾಡಿ ಕೊಡ್ತೀವಿ ಸರ್. ಬರೀ ಮೊಟ್ಟೆಗಳಿಗೆ ಮಾತ್ರ ಸರ್. ಮೊಟ್ಟೆಗಳು ಮಾತ್ರ ಸರ್. ತುಂಬ ಸಂತೋಷ. ಓಕೆ ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ನಮಗೆ. ಓಕೆ ಸರ್. ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು, ರಘು ಶೆಟ್ಟಿ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ನಾಗಮಣಿ ಅವರು. ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಉಳ್ಳಂಥ ನಾಗಮಣಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬೆಂಗಳೂರಿನ ಹೊರವಲಯದಲ್ಲಿ ಇರತಕ್ಕಂಥ ಬಂದೀರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವೆಲ್ಲ ಇದ್ದೇವೆ. ಈ ಉದ್ಯಾನವನದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಜೈವಿಕ ಉದ್ಯಾನವನ, ಬಯೋಲಾಜಿಕಲ್ ಪಾರ್ಕ್, ಅಲ್ಲಿ ಇರ್ತಕ್ಕಂಥ ಚಿಟ್ಟೆಗಳ ಗುಮ್ಮಟ ಏನಿದೆ, ಆ ಗುಮ್ಮಟದ ಒಳಗೆ ಹೋಗಿ ಚಿಟ್ಟೆಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ವಿ. ಹಲವು ಚಿಟ್ಟೆಗಳ ಬಗ್ಗೆ ವಿಚಾರವನ್ನು ತಿಳ್ಕೊಂಡ್ವಿ. ತಾವು ಈ ಒಂದು ಸ್ಥಳಕ್ಕೆ ಬರಬೇಕು, ಈ ಚಿಟ್ಟೆಗಳನ್ನು ನೋಡಬೇಕು, ಆನಂದಿಸಬೇಕು, ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಖಂಡಿತ ಬರ್ತೀರಿ ಅಲ್ವಾ? ಬನ್ನಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.